ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನಾಂ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ವೇದಿಕೆಯಲ್ಲಿ ಉಪಸ್ಥಿತ ಎಲ್ಲ ಗಣಮಾನ್ಯರು, ಶ್ರೀಕೃಷ್ಣ ಮುಖ್ಯ ಪ್ರಾಣ ಕ್ಷೇತ್ರ, ಅಂತಹ ಕ್ಷೇತ್ರದಲ್ಲಿ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಆನ್ಷಿಯಂಟ್ ಟ್ರೆಡಿಷನ್ ಆಫ್ ನಾಲೆಡ್ಜ್ ಅಂತಹ ಕಾರ್ಯಕ್ರಮಕ್ಕೆ ಸೂತ್ರಧಾರ ರೂಪದಲ್ಲಿ ಹಿಸ್ ಹೋಲಿನೆಸ್ ಶ್ರೀ ಶ್ರೀ ಸುಗಡೇಂದ್ರ ತೀರ್ಥ ಸ್ವಾಮೀಜಿ ಮಹಾರಾಜ್ and along with him his holiness Shri Shri Sushrindra Tirth Swamiji Maharaj, both great authorities of Indian spiritual traditions, are behind this great event. Swamiji, I will prefer to speak English as well as in Kannada because I think that this international conference is going to reach to global platform around the world. But I will keep both languages together. ಇದು ನನ್ನ ಎರಡನೇ ಸ್ವಾಮಿಗಳ ಪತ್ತಿಗೆ ಪರ್ಯಾಯದಲ್ಲಿ ನಾನು ಇವತ್ತಿದ್ದೇನೆ. ಸ್ವಾಮೀಜಿ ಹೃದಯ ಹೇಗೆ ಅಷ್ಟ ಗೋಪಿಕೆ ರೂಪದಲ್ಲಿ ಅಷ್ಟ ಸ್ವಾಮಿಗಳದ್ದು ನಮ್ಮ ಕಲ್ಪನೆ ಇದೆ, ಉಡುಪಿ ಪರ್ಯಾಯ ಸ್ವಾಮಿಗಳದ್ದು ಆ ರೂಪದಲ್ಲಿ ನಾನು ಕಣ್ಣಾರೋ ಸ್ವಾಮಿಗಳದ್ದು ಹೃದಯವನ್ನು ನೋಡಿದ್ದೇನೆ. ಯಾರಿಗೂ ಹೇಳದೆ ಲೋಕಹಿತಕ್ಕೋಸ್ಕರ ಮತ್ತು ಕೃಷ್ಣನ ಪ್ರೀತಿಗೋಸ್ಕರ ಪ್ರತಿ ಕ್ಷಣ ಕೊಟ್ಟಿದವರು ನಮ್ಮ ಅಂತಹ ಸ್ವಾಮಿಗಳು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಸ್ವಾಮೀಜಿದ ಆಶೀರ್ವಾದ ಜನಸಾಮಾನ್ಯರ ಮೇಲೆ ಇದೆ. ಇದರಿಂದ ಒಂದು ಮಾತು ನಿಶ್ಚಿತವಾಗಿ ಇದೆ, ನಮ್ಮ ಈ ಸಮಾಜದ ಅಭಿವೃದ್ಧಿ ಹೇಗೆ ದೇಶದ ಅಭಿವೃದ್ಧಿ ಒಳ್ಳೆಯ ರಾಜಕೀಯ ರೀತಿಯಿಂದ ಮೋದಿಜಿಯಿಂದ ಆಗ್ತಾ ಇದೆ, ಅದೇ ಥರ ನಮ್ಮ ಧರ್ಮದ ನೇತೃತ್ವ ಅದರಲ್ಲಿ ಅಭಿವೃದ್ಧಿ ನಮ್ಮ ಶ್ರೀ ಶ್ರೀ ಹಿಸ್ ಹೋಲಿನೆಸ್ ಸುಗಡೇಂದ್ರ ಸ್ವಾಮೀಜಿ ಅವರ ಮಾರ್ಗದರ್ಶನದಿಂದ ಆಗ್ತಾ ಇದೆ. ಇದು ಅತಿಶಯೋಕ್ತಿ ಅಲ್ಲ. ಕೆಲವೊಮ್ಮೆ ಕೆಲವರು ವಾಚಿಕ ರೂಪದಲ್ಲಿ ಕೆಲಸ ಮಾಡ್ತಾರೆ. ಸ್ವಾಮಿಯವರು ವಾಚಿಕ ಅಲ್ಲ, ನಿಜವಾದ in action his all works are there. We can see each and every day there is something very unique and extraordinary which is na bhuto na bhavishyati. ಅಂತಹ ಸ್ವಾಮೀಜಿಯವರಿಗೆ ನನ್ನ ಪ್ರಣಾಮ ಸಲ್ಲಿಸ್ತಾ ಇದ್ದೇನೆ. ನಾನು ವೈದ್ಯ ಭಾರತೀಯ ಪರಂಪರೆಯದ ಒಂದು ಅದ್ಭುತವಾದ ಶಾಸ್ತ್ರ ಆಯುರ್ವೇದ, ಜ್ಯೋತಿಷ್ಯ. ನಾನು ಮೂಲತಃ ವೃಂದಾವನ ಶ್ರೀ ರಾಧಾರಮಣ ದೇವಸ್ಥಾನದಲ್ಲಿ ಇರೋರು, ಅರ್ಚಕರು, ಆ ಪರಂಪರೆಯಿಂದ ಬಂದವರು. 30 ವರ್ಷ 1994 ಉಡುಪಿಗೆ ಬಂದಿದೆ. ಇವತ್ತು 2025 ನಡೀತಾ ಇದೆ, 31 ವರ್ಷ ಆಗಿದೆ. ನೋಡಿ, ಈ ಪ್ರತಿಯೊಂದು ದೇವಸ್ಥಾನದಲ್ಲಿ ಮಾತ್ರ ಅಲ್ಲ, ಉಡುಪಿ ದೇವಸ್ಥಾನದ ಒಂದು ವಿಶೇಷ ಏನಂತ ಹೇಳಿದರೆ, ನಮಗೆ ದೇವರ ದರ್ಶನ ಒಟ್ಟಿಗೆ ಪ್ರಸಾದ. ಈ ಪ್ರಸಾದ ಮಾತ್ರ ಅಲ್ಲ, ಇದು ಔಷಧಿ. ಉಡುಪಿ ರೆಸ್ಟೋರೆಂಟ್ ಇಡೀ ಭಾರತದಲ್ಲಿ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲಿ ನೀವು ಎಲ್ಲಿ ಹೋದರೆ ಉಡುಪಿ ಊಟ ನಿಮಗೆ ಎಲ್ಲ ಕಡೆ ಸಿಗ್ತದೆ. ಇದರ ಪ್ರಾದುರ್ಭಾವವೇ ನಮ್ಮ ಉಡುಪಿ ಕೃಷ್ಣ ಮಠದಿಂದ ಆಗಿದೆ. ನಿಜವಾಗಿ ಹೇಳಿದಾದರೆ ಇಡೀ ಭಾರತದಲ್ಲಿ ಧರ್ಮವನ್ನು ಸರಿಯಾದ ಮಾರ್ಗ ತೋರಿಸಿದೆ ಅಂತ ಹೇಳಿದರೆ ನಮ್ಮ ಕೃಷ್ಣ ಮಠ, ನಮ್ಮ ಮಧ್ವ ಸಂಪ್ರದಾಯ. ಇದು ನಮ್ಮ ಅಜ್ಜ ಸಂಪ್ರದಾಯ. ನಾವು ಸಹ ಶ್ರೀಮನ್ ಮಾಧ್ವ ಗೌಡೇಶ್ವರ ಸಂಪ್ರದಾಯವೇ ಹೇಳೋದು. ನಮ್ಮಲ್ಲಿ ಸಹ ಇದೇ ಅಂಗಾರಕವನ್ನು ಪ್ರಯೋಗ ಉತ್ತರ ಭಾರತದಲ್ಲಿ ಆಗ್ತದೆ. ಇವತ್ತು ಬೆಳಿಗ್ಗೆ ಸ್ವಾಮೀಜಿ ಹೇಳ್ತಾ ಇದ್ರು, ಅದು ಸೂತ್ರ ಕೊಟ್ಟಿದ್ರು. ಇಡೀ ಇವತ್ತದ ಈ ಕಾನ್ಫರೆನ್ಸ್ಗೆ ಸೂತ್ರ ಇವತ್ತು ಸ್ವಾಮಿಗಳು ಕೊಟ್ಟಿದ್ರು. ನಾನು ಸೂತ್ರವನ್ನು ಇವತ್ತು ಪುನಃ ಅದನ್ನು ಸಂಹಿತಾ ರೂಪದಲ್ಲಿ ಸೂತ್ರವನ್ನು ಹೇಳ್ತಾ ಇದ್ದೇನೆ, ಹೇಳಿಕೊಳ್ಳಲಿಕ್ಕೆ ಧೈರ್ಯ ಮಾಡ್ತಾ ಇದ್ದೇನೆ. ಸ್ವಾಮಿಗಳು ಲೌಕಿಕ, ಆದರೆ ಭೌತಿಕ, ಆಮೇಲೆ ಆಧ್ಯಾತ್ಮಿಕ ಎರಡು ವಿಷಯ ಇಡೀ ಜಗತ್ತದಲ್ಲಿ ಇದೆ. ಎಲ್ಲಿಯೂ ಭೌತಿಕ ಇದೆ, ಆದರೆ ಈ ಭೌತಿಕ ಶರೀರವಾಗಲಿ, ಈ ಭೌತಿಕ ಸ್ಥಳವಾಗಲಿ, ಈ ಒಂದು ಭೌತಿಕ ಇನ್ಫ್ರಾಸ್ಟ್ರಕ್ಚರವಾಗಲಿ, ಎಂಥದ್ದು ಭೌತಿಕ ಇದೆ, ಅದು ಭೌತಿಕ ಜೊತೆಗೆ ಒಂದು ವಿಜ್ಞಾನ ಇದೆ, ಅದು ಆಧ್ಯಾತ್ಮಿಕ ವಿಜ್ಞಾನ, ಅಧ್ಯಾತ್ಮ. ಭೌತಿಕದಿಂದ ಭೌತಿಕ ಬೇಕು. ಸ್ವಾಮಿಗಳು ಇವತ್ತದೇ ಹೇಳ್ತಾ ಇದ್ರು, ಎಲ್ಲರಿಗೂ ಭೌತಿಕ ಬೇಕು, ಆದರೆ ಭೌತಿಕ ಜೊತೆಗೆ ಅಧ್ಯಾತ್ಮ ಬೇಕೆ. ಅಧ್ಯಾತ್ಮ ಇದ್ದರೆ ಅದರ ಜೊತೆಗೆ ಆವಾಗ ಭೌತಿಕ ನಿಜವಾದ ಶಾಶ್ವತವಾಗಿ
ಇಷ್ಟು ಸಮಯ ಇದೆ ಆ ಭೌತಿಕ ತತ್ವಕ್ಕೆ, ಅಷ್ಟು ಸಮಯವರೆಗೆ ಆ ಭೌತಿಕ ತತ್ವ ಸರಿಯಾಗದೆ ಇರುತ್ತದೆ. ದ ಓನ್ಲಿ ಕಲ್ಚರ್ ಇನ್ ದ ವರ್ಲ್ಡ್ ವಿಚ್ ಗಿವ್ ಇಂಪಾರ್ಟೆನ್ಸ್ ಟು ಭೌತಿಕ ಅಂದರೆ ಫಿಸಿಕಲ್ ಎಂಟಿಟಿ ಆಫ್ ದ ಕಾಸ್ಮಾಸ್, ಪಂಚಭೌತಿಕ, along with ಆತ್ಮ ಶಕ್ತಿ in that is only ಇಂಡಿಯನ್ ಕಲ್ಚರ್, ನಮ್ಮ ಭಾರತೀಯ ವಿಜ್ಞಾನ. ನಾವು ಪ್ರಕೃತಿಯಲ್ಲಿ, ಪಂಚಭೌತಿಕ ಪ್ರಕೃತಿಯಲ್ಲಿ ಆತ್ಮ ತತ್ವ, ಶಿವ ತತ್ವವನ್ನು ಶಕ್ತಿಯಲ್ಲಿ ನೋಡ್ತೇವೆ. ಇದು ನಾವು ಸೆಪರೇಟ್, ನಾವು ಆಕಾಶದಲ್ಲಿ ಎಲ್ಲಿಯೂ ಕೂತಿದ್ದ ದೇವರಲ್ಲ, ನಾವು ಪ್ರಕೃತಿ ಪುರುಷ. ಇದೇ ಪ್ರಕೃತಿಯಲ್ಲಿಯೇ ಏನು ಶಕ್ತಿ ಇದೆ ಅದನ್ನು ಉಪಾಸಕರು ನಾವು. ಬಹಳ ಧೈರ್ಯ ಬೇಕು ಸ್ವಾಮೀಜಿ ಎದುರಿಗೆ ಇದೆಲ್ಲ ಮಾತಾಡಲಿಕ್ಕೆ, ಆದರೂ ಧೈರ್ಯ ಪಡ್ತಾ ಇದ್ದೇನೆ ಸ್ವಾಮಿಗಳು, ನಿಮ್ಮ ಶಕ್ತಿವೇ ಇದು. ವಿಷಯ ಆಯುರ್ವೇದದಿಂದ ಸಹ ಹಾಗೇ ಇದೆ. ಆಯುರ್ವೇದ ಹೇಳೋದು ಪಂಚಭೂತವನ್ನು ಸರಿ ಮಾಡಲಿಕ್ಕೆ ಇದ್ದರೆ ಅದಕ್ಕೆ ತಕ್ಕ ಮಟ್ಟದ ಔಷಧಿ ಸಸ್ಯಗಳು ನಮ್ಮ ಇಡೀ ಪೃಥ್ವಿ ಈ ಸಸ್ಯಶ್ಯಾಮಲದಲ್ಲಿ ಇದೆ. ಆದರೆ ಇದರ ಜೊತೆಗೆ ಆತ್ಮ ಒಳಗೆ ಇದೆ. ಈ ಆತ್ಮದು ಸಹ ಚಿಕಿತ್ಸೆ ಆಗಬೇಕಂತೆ. ಆತ್ಮದು ಚಿಕಿತ್ಸೆ ಮಾಡದೆ ನಾವು ಬರೇ ಈ ಶರೀರ ಚಿಕಿತ್ಸೆ ಮಾಡಿದರೆ ಅದು ಕ್ವಿಕ್ ಫಿಕ್ಸ್ ಅದ ಹಾಗೆ ಆಗ್ತದೆ. ನಿಮಗೆ ನೋವಾಯಿತು, ನೀವೊಂದು ಮಾತ್ರೆ ತಿಂದಿದ್ದೀರಿ, 3 ಗಂಟೆವರೆಗೆ ನಿಮಗೆ ಆರಾಮಾಯಿತು, ಪುನಃ ಒಂದೊಂದು ಮಾತ್ರೆ ತಗೊಳ್ಳೇಬೇಕು. ಬಿಲ್ಡಿಂಗ್ ಕಟ್ಟುವಾಗ ಸಹ ನಮ್ಮಲ್ಲಿ ಎಲ್ಲ ವಿಷಯದಲ್ಲಿ ಪ್ರಪ್ರಥಮವಾಗಿ ವಾಸ್ತು ಪುರುಷದ ಆವಾಹನೆ ಮಾಡಿ, ವಾಸ್ತು ಪುರುಷದ ಪೂಜೆ ಮಾಡಿ, ನೀವು ಇಲ್ಲಿ ನಮ್ಮ ಜೊತೆಗೆ ಆವಾಹನ ಮಾಡಿ ಇಲ್ಲಿ ಇರಬೇಕು. ಆಮೇಲೆ ನಾವು ಆ ಭೌತಿಕ ಕಟ್ಟಡವನ್ನು ಕಟ್ಟುತ್ತೇವೆ. ನಮ್ಮ ಭೌತಿಕತ್ವದ ಒಳಗೆ ಅಧ್ಯಾತ್ಮ, ಆತ್ಮತತ್ವ, ಈ ಪ್ರಕೃತಿಯಲ್ಲಿ ಇರುವಂಥದ್ದ ಶಕ್ತಿಯ ಜೊತೆಗೆ ನಾವು ಎರಡವನ್ನು ಆವಾಹನ ಮಾಡ್ತೇವೆ, ಎರಡನ್ನು ಜೊತೆಗೆ ತಗೊಂಡು ಹೋಗುವಂಥದ್ದು. ಇದು ನಮ್ಮ ಬೇಸಿಕ್ ಕನ್ಸೆಪ್ಟ್. ಆದರೆ ಇವಾಗ ಏನಾಗಿದೆ, ಪಾಶ್ಚಾತ್ಯ ಪ್ರಭಾವ ನಮ್ಮ ಮೇಲೆ ಬೀಳ್ತಾ ಇದೆ ಅಂತ ಹೇಳಿದರೆ ನಮ್ಮ ಪ್ರಭಾವ ಸಹ ಅವರ ಮೇಲೆ ಬೀಳ್ತಾ ಇದೆ. ಇದು ನಿಶ್ಚಿತವಾದ ಸತ್ಯ. ವಿದೇಶದಲ್ಲಿ ಅವರು ಭೌತಿಕತ್ವದಿಂದ ಸಾಕಾಗಿದ ಮೇಲೆ ಅಧ್ಯಾತ್ಮವನ್ನು ಸೇರಿಕೊಂಡು ಭೌತಿಕತ್ವಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೆ ಪ್ರಮಾಣ ನಮ್ಮ ಸಂಸ್ಥೆಯಲ್ಲಿ ಪ್ರತಿ ವರ್ಷ ಮೋರ್ ದೆನ್ 500 ಪೀಪಲ್ ಫ್ರಮ್ ಆಲ್ ಅರೌಂಡ್ ದ ವರ್ಲ್ಡ್ ಬಂದು ಆಯುರ್ವೇದಿಕ್ ಆತ್ಮಕ್ಕೆ ಚಿಕಿತ್ಸೆ ಜೊತೆಗೆ ಭೌತಿಕ ಚಿಕಿತ್ಸೆ ತಗೊಳ್ಳಿಕ್ಕೆ ಬರ್ತಾರೆ. ಇಂಟರ್ನ್ಯಾಷನಲ್ ಸ್ವಾಮಿಗಳದ ಅಭಿಮಾನಿ ಬಂಧುಗಳು ಮಾಸ್ಕೋ, ರಷ್ಯಾ ದೇಶದಿಂದ ಬಂದಿದ್ದಾರೆ. ಅವರು ಸಹ ಇವತ್ತು ಕೆಲವು ವಿಚಾರಗಳನ್ನು ನಿಮ್ಮ ಎದುರಿಗೆ ಇಡುತ್ತಾರೆ. ವಿಷಯ ಏನಂತ ಹೇಳಿದರೆ, ನೀವು ಈ ಶರೀರ ಆತ್ಮದ ಅಧ್ಯಾತ್ಮದ ಸಿದ್ಧಾಂತ ಸೈಕಲಾಜಿಕಲ್ ವಿಷಯ ಇದೆ. ಶರೀರ ತುಂಬ ಚೆನ್ನಾಗಿ ಇಡಬಹುದು, ಜಿಮ್ಮಲ್ಲಿ ಹೋಗಿ ಇಲ್ಲದೇನಾದ್ರು ಎಕ್ಸಸೈಸ್ ಮಾಡಿ, ಆದರೆ ಮನಸ್ಸದ ಒಳಗೆ ನೆಮ್ಮದಿ ಎಲ್ಲಿಂದ ತರೋದು? ಅದು ನಮ್ಮ ಭಾರತೀಯ ಸಿದ್ಧಾಂತ ಭಗವದ್ಗೀತೆ. ಸ್ವಾಮಿಗಳು ಭಗವದ್ಗೀತೆಯದು 1 ಕೋಟಿ ಇಷ್ಟು ಭಗವದ್ಗೀತೆ ಇಡೀ ಭಾರತದಲ್ಲಿ ಒಂದು ಊರೊಳಗೆ ಹೋಗ್ತಾ ಇದೆ. ಇವತ್ತು ನಮ್ಮ ವೃಂದಾವನದಲ್ಲಿ ಸಹ ಒಂದು ಒಳ್ಳೆಯ ಆಂದೋಲನ ನಡೀತಾ ಇದೆ ಸ್ವಾಮಿಗಳದ್ದು. ನಾವು ಏನು ಮಾಡಿದ್ದೇವೆ, ನಾವು ಅಧ್ಯಾತ್ಮವನ್ನು ಹೊರಗಡೆ ತೆಗೆದು ಬರೇ ಮಷೀನದ ಹಾಗೆ ಭೌತಿಕ ತತ್ವವನ್ನು ಮಾತ್ರ ಚಿಕಿತ್ಸೆ ಮಾಡ್ತಾ ಇದ್ದೇವೆ. ಆದರೆ ಒಂದು ರೋಬೋಟದ ಹಾಗೆ ಶರೀರಿಗೆ ಒಂದು ಟ್ರೀಟ್ಮೆಂಟ್ ಕೊಡೋದಾದರೆ ಅದು ಆಗುವುದಿಲ್ಲ. ಫಸ್ಟ್ ಟೈಮ್ ನಾನು ಯಾವಾಗ ಜರ್ಮನಿ ಹೋಗಿದ್ದೆ 2004 ನಾನು ಎಂತ ನೋಡಿದ್ದೆ, ಸೈಡಲ್ಲಿ ರೋಡ್ ಬದಿಯಲ್ಲಿ ಸೋಫಾ, ಎಲ್ಮೀರಾ ಎಲ್ಲ ಇತ್ತು. ನಾನು ನಮ್ಮ ಜೊತೆಗೆ ನಮ್ಮ ಮ್ಯಾನೇಜರ್ ಹರ್ಬರ್ಟ್ ಹತ್ರ ಕೇಳಿದೆ, ವಾಟ್ ಈಸ್ ದಿಸ್, ವೈ ದೀಸ್ ಆಲ್ ಸೋಫಾ ಆ್ಯಂಡ್ ಆಲ್ ಆನ್ ದ ರೋಡ್ ಸೈಡ್? ನೋ ದೇರ್ ಇಸ್ ಎ ಕ್ರ್ಯಾಕ್, ಸೊ ದೇ ಹ್ಯಾವ್ ಲೆಫ್ಟ್ ಇಟ್, ಎನಿಬಡಿ ಕ್ಯಾನ್ ಟೇಕ್ ಇಟ್. ನನಗೆ ಶಾಕ್ ಆಯಿತು. ನಮ್ಮಲ್ಲಿ ನಾವು ಭಾರತೀಯರು ಎಂತ ಇದ್ರೂ ಸಹ ರಿಪೇರ್ ಮಾಡ್ತಾ ಇರ್ತೇವೆ, ಏನಿದ್ರೂ ಸಹ ಬಿಡುವುದಿಲ್ಲ. ನಮ್ಮ ತಾಯಿ ಅವರು ಮನೆಯಿಂದ ಏನು ತಂದಿದ್ರು ಫರ್ನಿಚರು ಅದು ಕೊನೆಯವರೆಗೆ ಬಿಸಾಡಲಿಲ್ಲ, ಅದರೊಟ್ಟಿಗೆ ಅವರದ್ದು ಪ್ರೀತಿ ಇತ್ತಂತೆ. ನಮ್ಮಲ್ಲಿ ಹಿಂದಿನ ಕಾಲದಲ್ಲಿ ರಫ್ ಸಿಗ್ತಿದ್ರು, ರಫ್ ಮಾಡೋರು. ಬಟ್ಟೆ ಏನಾದರೂ ಹರಿದಿದ್ರೆ ರಫ್ ಮಾಡಿದ. ಈಗ ಒಬ್ಬರು ಸಿಗೋದಿಲ್ಲ. ಒಂದು ಶರ್ಟ್ ಹಾಳಾದರೆ ಬಿಸಾಡೋದು, ಏನಾದರೂ ಹಾಳಾದರೆ ಬಿಸಾಡೋದು. 2008 ಸ್ವಾಮೀಜಿ ನಾನು ಫಸ್ಟ್ ಇನ್ನೋವಾ ತಗೊಂಡಿದ್ದೆ. ಅದನ್ನು ರಿಪೇರ್ ಮಾಡಲಿಕ್ಕೆ ಹೋದರೆ ಸಣ್ಣ ಕ್ರ್ಯಾಕ್ ಬಂತು. ಅಲ್ಲಿ ಅವ್ರು ಹೇಳಿದರು ಇಡೀ ರಿಪ್ಲೇಸ್ ಮಾಡಬೇಕಂತೆ ಪಾರ್ಟ್. ಅಲ್ಲಿ ಒಬ್ಬ ಮೆಕ್ಯಾನಿಕ್ ಇದ್ದ, ಹೆಸರು ಹೇಳಿದ್ರೆ ನಮ್ಮ ಉಡುಪಿದ ವಿಷಯ. ಅವ ಹೇಳಿದ, ಡಾಕ್ಟ್ರೇ ನಮ್ಮ ಹತ್ರ ಮೆಡಿಸಿನ್ ತಗೊಳ್ತಿದ್ದ, ನೀವು ಏನು ಟೆನ್ಷನ್ ಯಾಕೆ ಅಲ್ಲಿ ಹೋಗೋದು, ನನ್ನ ಹತ್ರ ಬನ್ನಿ, ನಾನು ರಿಪೇರ್ ಮಾಡಿ ಕೊಡ್ತೇನೆ, 1 ವರ್ಷವರೆಗೆ ಗ್ಯಾರಂಟಿ ಏನೂ ಆಗೋದಿಲ್ಲ. ನೋಡಿ, ನಾವು ರಿಪೇರ್ ಮಾಡೋದು, ಅವರು ವೆಸ್ಟರ್ನ್ ಕಲ್ಚರ್ ರಿಪ್ಲೇಸ್ ಮಾಡೋದು. ಈಗ ರೆನಾಲ್ಡ್ ಒಂದು ಪೆನ್ ಬಂದಿತ್ತು ಸ್ವಾಮೀಜಿ ಒಂದು ಕಾಲದಲ್ಲಿ, ಅದು ರಿಪ್ಲೇಸ್ ಮಾಡಲಿಕ್ಕೆ ಅವರು ಅದನ್ನು ಓಪನ್ ಮಾಡಲಿಕ್ಕೆ ನಮಗೆ ಬಿಡ್ತಿರಲಿಲ್ಲ, ಯೂಸ್ ಆ್ಯಂಡ್ ಥ್ರೋ. ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ತಂದೆಯವರು ಕೊಡೋದು ಒಂದು ನಿಬ್ ಪೆನ್, ಅದರಲ್ಲಿ ಇಂಕ್ ಹಾಕಿ ನಾವು ಬರೀತಿದ್ರು.
ದೇ ಪುಟ್ ಲಾಟ್ ಆಫ್ ಎಫರ್ಟ್ಸ್ ಟು ರಿಮೂವ್ ರಿಪೇರಿಂಗ್ ಐಡಿಯಾಲಜಿ ಆಫ್ ಇಂಡಿಯನ್ ಸೈಕಿ. ನಾವು ನಮ್ಮ ಮನೆಯಲ್ಲಿ ಬ್ರಷ್ ಹಾಳಾದರೆ ಅದನ್ನು ಬಿಸಿ ಮಾಡಿ ಕಟ್ ಮಾಡಿ ಅದನ್ನು नम्मल्ली उत्तर भारत में बोलते हैं वहाँ पैजामा पहनने के लिए वो नाड़ा लगाते हैं वो लोग, वो हमारे यहाँ वो डालते हैं ना, वो ಅದನ್ನು ಒಳಗೆ ಹಾಕಲಿಕ್ಕೆ ಉಪಯೋಗಿಸ್ತಿದ್ರು, ಬಿಸಾಡುವುದಿಲ್ಲ. ಅಂತಹ ಒಂದು ಕಲ್ಚರಲ್ಲಿ ಬಂದವರು ನಾವು. ವಿದೇಶಿ ಪ್ರಭಾವದಿಂದ ಏನಾಯಿತು ನೋಡಿ, ನಾವು ಶರ್ಟ್ ಎಲ್ಲ ಬಿಸಾಡೋದು. ಈಗ ಗಾಡಿ ಒಂದು ಚೂರು ಸಣ್ಣ ತೊಂದರೆ ಬಂದರೆ ರಿಪ್ಲೇಸ್, ಕಿಡ್ನಿ ಸ್ವಲ್ಪ ಹಾಳಾಯಿತು ರಿಪ್ಲೇಸ್, ಲೀವರ್ ಸ್ವಲ್ಪ ಹಾಳಾಯಿತು ರಿಪ್ಲೇಸ್, ಹಾರ್ಟ್ ಇನ್ನು ಮಾತಾಡೋದು ಬೇಡ, ಲೀವರ್ಸ್ ಹಂಗೆ ಹೇಳಿಬಿಡ್ತಾರೆ ನೀವು ವಿ ಹ್ಯಾವ್ ಟು ಟ್ರಾನ್ಸ್ಪ್ಲಾಂಟ್ ಇಟ್ ಆ್ಯಸ್ ಇಫ್ ಯು ವಿಲ್ ಗೆಟ್ ಇನ್ ಮಾರ್ಕೆಟ್ ಲೈಕ್ ಸಬ್ಜಿ ತರಕಾರಿ. ನಮ್ಮ ಕಲ್ಚರಲ್ಲಿ ರಿಪೇರ್ಮೆಂಟ್ ಇದೆ. ನಾವು ಈ ಆತ್ಮನವನ್ನು ಗಟ್ಟಿ ಮಾಡಿದರೆ, ಆತ್ಮಬಲ ಕೊಟ್ಟರೆ, ಪೂರ್ವಜನ್ಮದ ಕರ್ಮಗಳನ್ನು ಪಾಕ ಮಾಡಿದ್ದರೆ, ಅದರ ಜೊತೆಗೆ ದೇಹದ ಶೋಧನ ಮಾಡಿದ್ದರೆ ಅಸಂಭವವನ್ನು ಸಂಭವ ಮಾಡಲಿಕ್ಕೆ ಆಗ್ತದೆ. ಆದರೆ ಔಷಧಿಯ ಜೊತೆಗೆ ನಾರಾಯಣ ವರ್ಮ ಶ್ರೀಮದ್ ಭಾಗವತ್ ಮಹಾಪುರಾಣದ ಷಷ್ಠ ಸ್ಕಂದದ 9ನೇ ಅಧ್ಯಾಯದಲ್ಲಿ ಓಂ ಹರಿರ್ವಿದಧ್ಯಾನ ಮಮ ಸರ್ವರಕ್ಷಾಮ್ಯಸ್ತಾಂಗ್ರಿ ಪದ್ಮ ಪತಗೇಂದ್ರ ಪೃಷ್ಠೆ ದರಾರಿ ಚರ್ಮಾಸಿ ಗದೇಶು ಚಾಪ ಪಾಶಾನ್ ದಧಾನು ಅಷ್ಟಗುಣೋಷ್ಟ ಬಾಹು. ಅಂತಹ ಒಂದು ಸ್ವರೂಪ ದೇವರದು ಅಷ್ಟಬಾಹು ಸ್ವರೂಪ ಕೊಟ್ಟಿದ್ದಾರೆ. ನಮ್ಮ ಉಡುಪಿಯಲ್ಲಿಯೇ ನನ್ನ ಹತ್ರ ಕನಿಷ್ಠ ಅಂತ ಹೇಳಿದರೆ 1,000 ಪೇಷಂಟ್ಗಳಿಗೆ ಅಸಂಭವ KMCಯಲ್ಲಿ ಸೊಲ್ಲಿದ ಕೇಸಸ್ಗಳು. ಪಾಪದವರು ದುಡ್ಡಿಲ್ಲ, ಅವರು ಮಂತ್ರ ಚಿಕಿತ್ಸೆ ಅದರ ಜೊತೆಗೆ ಆಯುರ್ವೇದಿಕ್ ಚಿಕಿತ್ಸೆಯಿಂದ ಅವರು ಒಳ್ಳೆ ರೀತಿಯಿಂದ ಸ್ವಾಸ್ಥ್ಯ ಪಡ್ಕೊಂಡಿದ್ದಾರೆ. ಇದರಲ್ಲಿ ಡೇಟಾ ಇದೆ. ವಿ ಹ್ಯಾವ್ ಎ ಡೇಟಾ ಆ್ಯಂಡ್ ಬೆಸ್ಟ್ ಡೇಟಾ ಈಸ್ ವಾಟ್ ರಿಸಲ್ಟ್. when the people are getting benefited, it is a result. ಗೋಪಿ ಗೀತದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಭಕ್ತಿಂ ಪರಾಂ ಭಗವತಿ ಪ್ರತಿಲಭ್ಯ ಕಾಮಂ ಹೃದ್ರೋಗಮಾಶು ಅಪನಿಹೋತಿ ಅಚಿರೇಣ ಧೀರ. ಹೃದ್ರೋಗವನ್ನು ಗೋಪಿ ಗೀತ ಯಾರು ರಾಸಪಂಚಾಧ್ಯಾಯಿ ಶ್ರೀಮದ್ ಭಾಗವತ್ ಮಹಾಪುರಾಣದ ದಶಮಸ್ಕಂಧ, ಕೃಷ್ಣನ ಎಡಿ ದಶಮಸ್ಕಂಧ, ಅದರಲ್ಲಿ ಇರುವುದು ಪಂಚಾಧ್ಯಾಯ, ರಾಸಪಂಚಾಧ್ಯಾಯಿ, ಅದು ಭಾಗವತದ ಪಂಚಪ್ರಾಣ. ಸ್ಪಷ್ಟವಾಗಿ ಕೊನೆಯದ ಶ್ಲೋಕ ಇದೆ ರಾಸಪಂಚಾಧ್ಯಾಯ, ಇದು 33ನೇ ಅಧ್ಯಾಯದ. ಇದು ಹೃದ್ರೋಗಮಾಶು ಅಪನಿಹೋತಿ ಅಚಿರೇಣ ಧೀರಂ, ಸಂಶಯವೇ ಇಲ್ಲ. ಆದರೆ ಇದು ಹೃದ್ರೋಗ ಕಾರ್ಡಿಯಕ್ ಮಾತ್ರ ಅಲ್ಲ, ಇಟ್ ಈಸ್ ಆಲ್ ಅಬೌಟ್ ಇಮೋಷನಲ್ ಪ್ರಾಬ್ಲಮ್ಸ್ ಆಲ್ಸೋ. ಸೊ ವೆನ್ ದೇರ್ ಇಸ್ ಎ ಪ್ಯಾನಿಕ್ ಅಟ್ಯಾಕ್ಸ್, ವೆನ್ ದೇರ್ ಇಸ್ ಎ ಇಮೋಷನಲ್ ಕ್ರೈಸಿಸ್, ನಮ್ಮಲ್ಲಿ 3 ಥರದ ಟ್ರೀಟ್ಮೆಂಟ್ಸ್ ಜೊತೆಗೆ ಹೋಗುವುದು. ಒಂದು ಯುಕ್ತಿ ಚಿಕಿತ್ಸೆ, ಇದು ಈ ಭೌತಿಕ ಶರೀರಕ್ಕೆ. 2ನೇ ಚಿಕಿತ್ಸೆ ಆಧ್ಯಾತ್ಮಿಕ, ಅದು ಸೈಕಲಾಜಿಕಲ್ ಹೀಲಿಂಗಿಗೆ, ಆತ್ಮಬಲಿಗೆ, ಅದು ಸತ್ವಾಜಯ ಚಿಕಿತ್ಸೆ. 3ನೇ ಚಿಕಿತ್ಸೆ ಜೊತೆಗೆ ಹೋಗುವುದು ಆದಿ ದೈವಿಕ ಚಿಕಿತ್ಸೆ. ಈಗ ನಮ್ಮ ದೇವಸ್ಥಾನದಲ್ಲಿ ನಮಗೆ ದೇವರನ ಕೃಷ್ಣನ ಅದ್ಭುತವಾದ ಶೃಂಗಾರ ದರ್ಶನ ಆದ ತಕ್ಷಣ ಆತ್ಮನಿಗೆ ಬಲ ಸಿಗ್ತದೆ. ಯಾರು ಸಹ ಇಷ್ಟು ಸಹ ನಿಮ್ಮ ಮನಸ್ಸು ಬೇಸರಲ್ಲಿ ಇದ್ದರೆ, ಪ್ರತಿದಿನ ಎಲ್ಲಿ ಒಂದು ದೇವರನ ಆವಾಹನೆ ಇದೆ, ಶಕ್ತಿ ಇದೆ, ಅಲ್ಲಿ ಪ್ರತಿದಿನ ಅಷ್ಟಯಾಮ ಸೇವೆ ಆಗ್ತಾ ಇದೆ, ಅಂಥ ಸ್ಥಾನದಲ್ಲಿ ಹೋಗಿ ಕೃಷ್ಣನ ಈ 9 ಸಣ್ಣ ದರ್ಶನ ಮಾಡಿದ ತಕ್ಷಣ ಮನಸ್ಸಲ್ಲಿ ಆತ್ಮಬಲ ಬರ್ತದೆ. ಆದರೆ ಆ ಥರ ನೀವು ಸ್ವಿಚ್ ಓಪನ್ ಇದ್ದರೆ ಮಾತ್ರ. ಇಲ್ಲಿದ್ದು ನೆಗೆಟಿವಿಟಿ ಇದ್ದರೆ ಅದು ಬೇರೆ ವಿಷಯ. ಪಾಸಿಟಿವಿಟಿಯಿಂದ ಸಕಾರಾತ್ಮಕವಾಗಿ ಹೋದರೆ ನಿಶ್ಚಿತವಾಗಿ ಆತ್ಮಬಲ, ಆಧ್ಯಾತ್ಮಿಕ ಶಕ್ತಿ ಸಿಗ್ತದೆ. ಇದು ಪ್ರೇಯರ್ ಹಾಲ್ ಅಲ್ಲ, ದಿಸ್ ಇಸ್ ಆಲ್ ಪವರ್ ಎನರ್ಜಿ ಸ್ಟೇಷನ್ಸ್. ನೀವು ಅಲ್ಲಿ ಹೋಗಿ ಶಕ್ತಿ ತಗೊಂಡು ಬರ್ತೀರಿ. 1 ನಿಮಿಷ ಸಾಕು ಅಲ್ಲಿ. ಅದಕ್ಕೆ ಹೇಳೋದು ಆಚಾರ್ಯರು ಎಲ್ಲರೂ, ಅಲ್ಲಿ ಸ್ವಲ್ಪ ಸಮಯ ದೇವಸ್ಥಾನದಲ್ಲಿ ಹೋದರೆ ಅಲ್ಲಿ ಕೂತ್ಕೊಡ್ಬೇಕಂತೆ. 5 ನಿಮಿಷ ಕೂತಿದ್ರೆ ಸಾಕು. ಒಂದು ಆಧ್ಯಾತ್ಮಿಕ ಬಲವಾಯಿತು. 2ನೇ ಸಿಗುವುದು ಪ್ರಸಾದಂ. ಅದು ನಾವು ಪ್ರಸಾದಂ ಅಂತ ಹೇಳಿದ್ರೆ ಈಗ ಭಾಳ ಫೇಮಸ್ ಆಗಿದೆ ಪ್ರಸಾದಂ ಶಬ್ದ, ಕೆಲವು ಇಸ್ಕಾನ್ ಸಿಸ್ಟಮ್ ಇನ್ನೇ ಇಲ್ಲ. ಆದರೆ ನಮ್ಮ ಪ್ರಸಾದ ದೇವರು ಕೊಟ್ಟಿದೆ. ಇದು ನಾವು ಎಲ್ಲ ಅನ್ನಕ್ಷೇತ್ರ, ಅನ್ನ ಬ್ರಹ್ಮ. ನಮ್ಮ ಉಡುಪಿ ಇಷ್ಟು ಜನರಿಗೆ ಸ್ವಾಮೀಜಿದ ಆಶೀರ್ವಾದದಿಂದ ಜನರು ಊಟ ಮಾಡಿ ಹೋಗ್ತಾರೆ. ಇದು ಊಟ ಅಲ್ಲ, ಇದು ಒಂದು ದೇವರದ ಒಂದು ಈ ಭೌತಿಕ ಶರೀರದಲ್ಲಿ ಸರಿ ಮಾಡಲಿಕ್ಕೆ ದೇವರದ ಪ್ರಸಾದ ರೂಪದಲ್ಲಿ ಇದೇ ಔಷಧಿ ರೂಪದಲ್ಲಿ ಆಗ್ತದೆ. 3ನೇ ನೋಡಿ, ದೇವರದ ಹರಿನಾಮ ಜಪ, ಕೀರ್ತನ. ದಿಸ್ ಇಸ್ ವೆರಿ ಸೈಂಟಿಫಿಕ್. ವಿಷ್ಣು ಸಹಸ್ರನಾಮ ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಏನು ಸಹ ಜ್ವರ ಇದ್ದರೆ ಯಾರು ವಿಷ್ಣು ಸಹಸ್ರನಾಮವನ್ನು ಓದ್ತಾರೆ ಅವರಿಗೆ ಜ್ವರ ನಾಶವಾಗ್ತದೆ.
ಇದು ಚಕ್ರಪಾಣಿ ಕೊಟ್ಟಿದೆ, ರಿಫರೆನ್ಸಲ್ಲಿ ಮಾತಾಡ್ತಾ ಇದ್ದೇವೆ, ನಿರಾಧಾರ ವಿಷಯ ಅಲ್ಲ. ಮತ್ತು ನಾವು ನಮ್ಮ ಸಂಸ್ಥೆಯಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ ನಡೀತಾ ಇರ್ತೇವೆ. ಇಟ್ ಈಸ್ ನಾಟ್ ಅಬೌಟ್ ರಿಲಿಜನ್, ಇಟ್ ಈಸ್ ಅಬೌಟ್ ದ ಪ್ರಾಕ್ಟಿಕಲ್ ಥಿಂಗ್. ಇಟ್ಸ್ ಎ ಬೆನಿಫಿಟ್ ಆಫ್ ದ ಪೀಪಲ್. ಎವ್ರಿಬಡಿ ಶುಡ್ ಟೇಕ್ ಇಟ್. ಜ್ವರ ಕವಚ ಬರ್ತದೆ ನಮ್ಮ ಶ್ರೀಮದ್ ಭಾಗವತ್ ಮಹಾಪುರಾಣದಲ್ಲಿ. ತ್ರಿಶರಸ್ತೆ ಪ್ರಸನ್ನೋಸ್ಮಿ ಏತುತೆ ಮಜ್ವರಾತ್ ಭಯಂ ಯೋನೌ ಸ್ಮರತಿ ಸಂವಾದಂ ತಸ್ಯ ತ್ವನ್ ಭವೇತ್ ಭಯಂ. ಯಾರು ಸಹ ಜ್ವರ ಸ್ತುತಿ ಕೊಡ್ತಾನೆ ಕೃಷ್ಣನಿಗೆ, ಒಂದು ನಮಾಮಿ ತ್ವಾನಂತ ಶಕ್ತಿಂ ಪರೇಶಂ ಅಂತ ಒಂದು ಅದ್ಭುತವಾದ, ನಾನು ತುಂಬ ದೀರ್ಘವಾಗಿ ಹೋಗೋದಿಲ್ಲ ಅದರಲ್ಲಿ. ಬಟ್ ಐ ವಾಂಟ್ ಟು ಗಿವ್ ದಟ್ ಸೈಡ್. ನಾವು ಮರೆತು ಬಿಡ್ತಾ ಇದ್ದೇವೆ. ನಾವು ಸ್ವಾಮಿಗಳ ಶರಣ ತಗೊಂಡು ಇದು ಎಲ್ಲ ಮಾತಾಡಲಿಕ್ಕೆ ಧೈರ್ಯ ನಮಗೆ ಬರ್ತಾ ಇದೆ. ಅವರು ಕೊಟ್ಟಿದ್ದ ಶಕ್ತಿಯಿಂದವೇ ನಾನು ನಿಮ್ಮ ಎದುರಿಗೆ ಇದೆಲ್ಲ ಹೇಳಲಿಕ್ಕೆ ನಮಗೆ ಆಗ್ತಾ ಇದೆ. ನಾವು ನಮ್ಮ ಧರ್ಮ ಮತ್ತು ನಮ್ಮ ಗುರುಗಳದ ಸಂಪರ್ಕದಲ್ಲಿ ಆದರೆ ನಮ್ಮ ಬ್ಲೂಟೂತ್ ಓಪನ್ ಮಾಡಿ ಅವ್ರ ಹತ್ರ ಬಂದರೆ, ಆದರೆ ಬ್ಲೂಟೂತ್ ಅಂದರೆ ಭಕ್ತಿ, ಜ್ಞಾನ, ವೈರಾಗ್ಯ, ಭಕ್ತಿದಿಂದ ನಾವು ಅವರ ಆಚರಿಸಿದರೆ, ಅವ್ರ ಹತ್ರ ಬಂದರೆ ನಮ್ಮ ಒಳಗೆ ಏನು ಆತ್ಮಬಲ ಬರಬಹುದು. ಅದು ನಿಶ್ಚಿತವಾಗಿ ಯಾವುದು ರೋಗವಾಗಲಿ, ಯಾವುದು ನಿಮ್ಮ ಮನಸ್ಸದ ಕಷ್ಟವಾಗಲಿ, ವ್ಯಾಪಾರದಲ್ಲಿ ಏನು ಪೂರ್ವಜನ್ಮದ ಕಷ್ಟಗಳಿಂದ ಏನು ತೊಂದರೆ ಇದೆ ಅದನ್ನು ಸರಿ ಮಾಡಲಿಕ್ಕೆ ಆಗೋದಿಲ್ಲ ವಿನಃ, ಏನು ನಮ್ಮ ತಪ್ಪು, ನಮ್ಮ ಒಂದು ಬುದ್ಧಿ ಬಲದಿಂದ ಏನು ರೈಟ್ ಡಿಸಿಷನ್ಸ್ ತಗೊಳ್ಳಿಕ್ಕೆ ಇದೆ, ವಿ ಕ್ಯಾನ್ ಟೇಕ್ ದ್ಯಾಟ್. ಒಂದು ಪ್ರಸಾದ ಸಿಗ್ತದೆ, ಇನ್ನೊಂದು ಈ ಭಗವನ್ ನಾಮ ದೇವಸ್ಥಾನದಲ್ಲಿ ನಡೀತಾ ಇರ್ತದಲ್ಲ, ಕೀರ್ತನ, ದೇವರದ ಭಜನೆ, ಅದರದ ಬಗ್ಗೆ ನಾನು ಬಹಳ ರಿಸರ್ಚ್ ಮಾಡಿದೆ. ವಿಷಯ ಏನಂತ ಹೇಳಿದರೆ, ಹೌ ಸೈಂಟಿಫಿಕ್ ಈಸ್ ಕೀರ್ತನ, ಭಗವನ್ ನಾಮ ಜಪ, ಮಂತ್ರ ಜಪ. ಇದನ್ನು ನಾವು ನಮ್ಮ ಪ್ರಾಕ್ಟೀಸಲ್ಲಿ ನೋಡಿದ್ದೇವೆ. ಆದರೆ ಶಾಸ್ತ್ರದಲ್ಲಿ ಎಲ್ಲಿ ಕೊಟ್ಟಿದಂತೆ ನೋಡಿದರೆ, ಗೋಪಿಯದ ವಿಷಯಕ್ಕೆ ಪುನಃ ಭಾಗವತಕ್ಕೆ ಬರ್ತಾ ಇದ್ದೇನೆ ನಾನು. ಶ್ರೀಮದ್ ಭಾಗವತ್ ಮಹಾಪುರಾಣದಲ್ಲಿ ಕೃಷ್ಣ ಶರದೋತ್ಫುಲ್ಲ ಮಲ್ಲಿಕಾ, ಶರದ್ ಋತುವಲ್ಲಿ ಆವಾಗ ಮಲ್ಲಿಗೆ ಇರುವುದಿಲ್ಲ, ಆವಾಗ ಮಲ್ಲಿಗೆ ಸಾಮಾನ್ಯವಾಗಿ ವಸಂತ ಋತುದು ಹೂ. ಆದರೆ ಶರದ್ ಋತುವಲ್ಲಿ ಮಲ್ಲಿಗೆ ಹುಟ್ಟಿದೆ. ಅದು ಒಂದು ಯೋಗ ಮಾಯಾದಿಂದ, ಕೃಷ್ಣ ವೇಣುದಿಂದ ಎಲ್ಲ ಗೋಪಿಗಳು ಬಂದ ಮೇಲೆ ಕೃಷ್ಣನ ಅವರಿಗೆ ಸೌಭಾಗ ಮದ ಬರ್ತದೆ. ಅವರಿಗೆ ಇದು ಅಹಂ ಮದ ಬಂದ ತಕ್ಷಣ ಕೃಷ್ಣ ಅಂತರ್ಧ್ಯಾನ ಆಗೋದು ಕೃಷ್ಣ. ಅದಾದ ಮೇಲೆ ಅವರು ಎಲ್ಲ ಕಡೆ ಹುಡುಕುವುದು ಕೃಷ್ಣವನ್ನು. ಎಲ್ಲಿದ್ದಾರೆ ಕೃಷ್ಣ, ಎಲ್ಲಿ ಹೋದರು. ಆವಾಗ ಶುಕದೇವಜಿ ಹೇಳ್ತಾರೆ, ನೋಡಿ ಅದು ಒಂದು ಕರ್ಮದ ವಿಷಯ ಹೇಳ್ತಾ ಇದ್ದೇನೆ. ದುಸ್ಸಹ ಕೇಳಿ, ಪ್ರೇಷ್ಠ ಅಂತ ಹೇಳಿದ್ರೆ ಅತಿ ಪ್ರಿಯ ಯಾರಿದ್ರೆ ಅವನ ಪ್ರೇಷ್ಠ. ದುಸ್ಸಹ ಪ್ರೇಷ್ಠ ವಿರಹ, ಅವರದು ವಿರಹ ಆದರೆ, ನಿಮ್ಮ ತುಂಬ ಪ್ರೀತಿ ಇರುವಂಥದ್ದು ಕೃಷ್ಣನ ವಿರಹದಲ್ಲಿ ತೀವ್ರ ತಾಪ. ಏನು ತೀವ್ರ ತಾಪ ಆಗ್ತದೆ? ಧುತ ಅಶುಭಾಹ, ಅದರಿಂದ ಅಶುಭ ಕರ್ಮದ ನಾಶವಾಗ್ತದೆ. ಕೃಷ್ಣನ್ನು ಹೃದಯದಲ್ಲಿ ವಿರಹ ರೂಪದಲ್ಲಿ ನೆನಪಿಸಿದ್ರಿಂದ, ಅದೇ ಕೀರ್ತನ್ ತಾನೆ. ನಾವು ದೇವರನ್ನ ಸ್ಮರಣದಲ್ಲಿಯೇ ದೇವರ ಮಂತ್ರ ಹೇಳೋದು, ಭಜನೆ ಹೇಳೋದು. ಆ ಭಜನೆ ಪ್ರತಿಯೊಂದು ಮನೆಯಲ್ಲಿ, ನೀವು ನಮ್ಮ ಸಂಸ್ಥೆ ತೆಕ್ಕಟ್ಟೆಯಲ್ಲಿ ಸಮುದ್ರ ಬದಿ ಇದೆ, ಅಲ್ಲಿ ಪ್ರತಿಯೊಂದು ಅಲ್ಲಿ ಭಜನೆ ಮಂಡಳಿಗಳಿದೆ. ಭಜನೆ ಮಾಡಿದ ತಕ್ಷಣ ಪೂರ್ವ ಜನ್ಮದ ಅಶುಭ ಕರ್ಮದ ನಾಶವಾಗ್ತದೆ. ಇದು ಶ್ರೀಮದ್ ಭಾಗವತ್ ಮಹಾಪುರಾಣ ಹೇಳೋದು. ಅಶುಭ ಕರ್ಮದ ನಾಶವಾದರೆ ಕಾಯಿಲೆ ಸರಿ ಆಗ್ತದೆ. ಅಶುಭ ಕರ್ಮದ ನಾಶ ಆದರೆ ನಮಗೆ ನಮ್ಮ ಪೌರುಷ ಏನಿದೆ ಅದನ್ನು ಮಾಡಲಿಕ್ಕೆ ಮುಂದೆ ಧೈರ್ಯ ಸಿಗ್ತದೆ. ಯಾಕೆಂದರೆ ನಮ್ಮ ದೈವ ಅದೃಷ್ಟ ಅದು ಸರಿ ಆಗ್ತದೆ. ಇದು ಭಾರತೀಯ ಜ್ಞಾನ ಪರಂಪರೆ. ಇವತ್ತು ಸ್ವಾಮೀಜಿ ಇದೇ ಹೇಳಿದ್ರು ಬೆಳಿಗ್ಗೆ, ಭೌತಿಕ ಮತ್ತು ಆಧ್ಯಾತ್ಮಿಕ. ಸ್ವಾಮೀಜಿಗಳು ಇವತ್ತು ನನಗೆ ಸೂತ್ರ ಕೊಟ್ಟರು. ಸ್ವಾಮಿಗಳು ಹೇಳಿದ ಮಾತೇನನ್ನು ನಾನು ಹೇಳ್ತೇನೆ. ನಾನು ಇನ್ನೂ ಒಂದು ಹೊಸ ವಿಷಯ ಹೇಳ್ತಾ ಇಲ್ಲ, ಅದನ್ನೇ ವಿಸ್ತೃತೀಕರಣ ಮಾಡ್ತಾ ಇದ್ದೇನೆ. ನಾವು ಆದಷ್ಟು ನಮ್ಮ ಜೀವನದಲ್ಲಿ ಕನ್ಕ್ಲೂಷನ್ ಆಫ್ ದ ಟಾಕ್, ಕನ್ಕ್ಲೂಷನ್ ಆಫ್ ಮೈ ಪಾಯಿಂಟ್ ನೀವೆಲ್ಲ ಇಲ್ಲಿಂದ ತಗೊಂಡು ಹೋಗ್ತೀರಿ. ಇದು ಕೋಟಿ ಖರ್ಚು ಮಾಡಿದ್ರು ಸಹ ಈ ಒಂದು ಇದು ಎಸೆನ್ಸ್ ಆಫ್ ಭಾರತೀಯ ಪರಂಪರೆ ನಿಮಗೆ ಸಿಗುವುದಿಲ್ಲ. ಇದು ಸಿಗುವುದು ಅಂತ ಹೇಳಿದರೆ ಗುರು ಕೃಪೆಯಿಂದ, ಸ್ವಾಮಿಗಳ ಕೃಪೆಯಿಂದ. ಗುರು ಕೃಪೆ ಅಂತ ಹೇಳಿದರೆ ಎರಡೇ ವಿಷಯ ಉಂಟು ನಾನು ಹೇಳೋದು ನಿಮಗೆ. ನೀವು ಏನು ಬೇಕಿದ್ರೆ ಮಾಡಿ, ನಿಮ್ಮ ಭೌತಿಕ ಏನು ವರ್ಕ್ ಇದೆ ಇಲ್ಲ ಮಾಡಿ. ನೀವು ನಿಮ್ಮ ಏನು ವ್ಯವಸಾಯ ಇದೆ, ನಿಮ್ಮದು ಇಡ್ಲಿ ಶಾಪ್ ಇರಲಿ, ನಿಮ್ಮ ಮೆಡಿಕಲ್ ವರ್ಕ್ ಇರಲಿ, ನಿಮ್ಮ ಪೊಲಿಟಿಕಲ್ ವರ್ಕ್ ಇರಲಿ, ನಿಮ್ಮ ಎಜುಕೇಷನ್ ಇಂಡಸ್ಟ್ರಿ ಇರಲಿ, ನಿಮ್ಮ ಯಾವುದು ಫ್ಯಾಕ್ಟ್ರಿ ಇರಲಿ, ಏನು ಬೇಕಿದ್ರೆ ಮಾಡಿ. ನೀವು ಎಜುಕೇಷನ್ಗೆ ಹೋಗ್ತೀರಲ್ಲ, ಭೌತಿಕ ಎಜುಕೇಷನ್ಗೆ ಓದಿ, MBA ಮಾಡಿ, ಎಂಜಿನಿಯರಿಂಗ್ ಮಾಡಿ, ಮೆಡಿಕಲ್ ಮಾಡಿ, ನೀವು ಪೊಲಿಟಿಷಿಯನ್ ಆಗಿ, ಏನು ಬೇಕಿದ್ರೆ ಆಗಿ, ಏನೂ ತೊಂದರೆ ಇಲ್ಲ. ಎವ್ರಿಥಿಂಗ್ ಇಸ್ ಫೇರ್. ಆದರೆ ಅದರಲ್ಲಿ ಅಧ್ಯಾತ್ಮದ ಶಕ್ತಿ ಒಳಗೆ ಇರಲೇಬೇಕು. ಅದರಲ್ಲಿ ಕೃಷ್ಣನ ನೆನಪು ಇಡಲೇಬೇಕು, ಕೃಷ್ಣನಕ್ಕೋಸ್ಕರ ಮಾಡಬೇಕು.
ಕೃಷ್ಣ ಅಂತ ಹೇಳಿದರೆ ಇಲ್ಲಿ ಇಡೀ ಬ್ರಹ್ಮಾಂಡದ ಶಕ್ತಿ ಸ್ವರೂಪ ನಮ್ಮ ಈ ಕೃಷ್ಣ. ಭಕ್ತಿ ಇಡಬೇಕು ಒಳಗಡೆ, ಜ್ಞಾನ ಇಡಬೇಕು ವೈರಾಗ್ಯದಿಂದ. ಆದರೆ ನಿಮ್ಮಕ್ಕೋಸ್ಕರ ಏನು ಮಾಡ್ತೀರಿ? ಇಲ್ಲೆಲ್ಲ ಬಿಟ್ಟು ಹೋಗೋದಲ್ಲ. ಸ್ವಾಮಿಗಳು ಇವತ್ತು ಅದೇ ಹೇಳ್ತಾ ಇದ್ರು, ಎಲ್ಲ ಬಿಟ್ಟು ಹೋಗೋರು. ಬೆಳಿಗ್ಗೆ ಸ್ವಾಮೀಜಿ ಹೇಳ್ತಾ ಇದ್ರು, ಯಾರು ಸಹ ಬೇರೆಯವರು ಮನೆಯಲ್ಲಿ ಎಲ್ಲ ಖರ್ಚು ಮಾಡಿಕೊಂಡು ಕೋಟಿಗಟ್ಟಲೆ ಖರ್ಚು ಮಾಡೋದು. ಒಂದು ತಿಂಗಳಿಗೆ ನಿಮಗೆ ಸಿಕ್ಕಿದೆ ಮನೆ, ಒಂದು ತಿಂಗಳಕ್ಕೋಸ್ಕರ ನೀವು ರೆಂಟಿಗೆ ತಗೊಂಡಿದ್ದೀರಿ. ನಿಮ್ಮ ಹತ್ರ ಇಡೀ ಆಸ್ತಿ ಇತ್ತು, ಒಂದು 10 ಕೋಟಿ ಇರ್ಬೋದು ಅಂತ ಎಣಿಸ್ಕೊಡುವ. ಸ್ವಾಮೀಜಿ ಅದೇ ಹೇಳ್ತಾ ಇದ್ರು, ಅದು ಎಲ್ಲ ನೀವು ಖರ್ಚು ಮಾಡಿಬಿಟ್ಟಿದ್ದೀರಿ. ಮೂರ್ಖ ಇಲ್ಲಾಂದರೆ ಬುದ್ಧಿವಂತರು. ಆದರೆ ಇದೇ ಜಗತ್ತದಲ್ಲಿ ನೀವು ಏನು ಕೆಲಸ ಮಾಡ್ತಾ ಇದ್ದೀರಿ, ಅದನ್ನು ನೀವು ನಿಮ್ಮ ಒಳಗೆ ಏನು ಆತ್ಮ ಒಟ್ಟಿಗೆ ನೀನು ಪರಮಾತ್ಮ ಇದೆ, 2 ಗೂಟು ಅದನ್ನು ನೆನಪಿಸ್ಕೊಂಡು ನೀವು ಮಾಡಿದರೆ ಅದು ಎಕ್ಸ್ಪೀರಿಯನ್ಸ್ ರೂಪದಲ್ಲಿ ನಮ್ಮ ಜೊತೆಗೆ ಹೋಗ್ತದೆ. ಹೇಗೆ ಒಂದು ಸಿಮ್ ಕಾರ್ಡಲ್ಲಿ ಎಲ್ಲ ನಂಬರ್ ಇರ್ತದೆ, ತೆಗೆದು ಬೇರೆ ಮೊಬೈಲಿಗೆ ಹಾಕಿದರೆ ಎಲ್ಲ ಬಂದುಬಿಡೋದು, ಅದೇ ಥರ ಈ ಜೀವನದಿಂದ ನೆಕ್ಸ್ಟ್ ಜೀವನಕ್ಕೆ ಹೋದರೆ ಎಲ್ಲ ಬರ್ತದೆ. ದಿಸ್ ಈಸ್ ವೆನ್ ಯು ಟಾಕ್ ಅಬೌಟ್ ರಿಸರ್ಚ್ ಆ್ಯಂಡ್ ಡಾಕ್ಯುಮೆಂಟೇಷನ್, ಶಾಸ್ತ್ರ ಏನಿದೆ ಅದು ಡಾಕ್ಯುಮೆಂಟ್ ಇದೆ. ಹಿರಿಯರು ಆ ಕಾಲದಲ್ಲಿ, ನಮ್ಮ ಋಷಿಯವರು ಎಲ್ಲ ಆ ಕಾಲದಲ್ಲಿ ಎಲ್ಲ ಸ್ಟಡಿ ಮಾಡಿ ಕನ್ಕ್ಲೂಷನ್ ರಿಸಲ್ಟವನ್ನು, ಡೇಟಾವನ್ನು ಓದಿಕೊಂಡು ಫಾರ್ಮಲ್ಲಿ ಶ್ಲೋಕಗಳಲ್ಲಿ ಕೊಟ್ಟೋಗಿದ್ದಾರೆ. ಜ್ಯೋತಿಷ್ಯವಾಗಲಿ, ಆಯುರ್ವೇದ ಆಗಲಿ, ವಾಸ್ತು, ಧರ್ಮಶಾಸ್ತ್ರ ಎಲ್ಲ. ಅದನ್ನು ನಾವು ಫಂಡಮೆಂಟಲ್ಸನ್ನು ಅನುಸರಿಸಿಕೊಂಡು ಏನು ಸಹ ರಿಸರ್ಚ್ ಮಾಡಿ ನೀವು ಲೈಫನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿಕೊಂಡು ಹೋಗಬಹುದು. ನಾನು ಎಲ್ಲರ ಹತ್ರ ಒಂದೇ ವಿನಂತಿಸ್ತೇನೆ, ನಿಮ್ಮ ಹೃದಯ ಒಳಗೆ ಭಕ್ತಿ ಆಗಲಿ, ವೈರಾಗ್ಯ ಬರಲಿ. ಈ ರಾಗ ಬಹಳ ನೋವು ಕೊಡುವಂಥದ್ದು, ಮತ್ತು ಜ್ಞಾನ ಇರಲಿ. ನೀವು ಪ್ರತಿದಿನ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಸಮಸ್ಯೆಗಳನ್ನು ನೋಡಿಕೊಂಡು ಸಂಘರ್ಷ ಮಾಡುವಂಥದ್ದು ಶಕ್ತಿ, ಆತ್ಮಬಲ, ಭೌತಿಕ ಬಲ ದೇವರು ಕೃಷ್ಣ ಪರಮಾತ್ಮ ಕೊಡ್ತಾ ಇರ್ತಾರೆ, ಮುಖ್ಯ ಪ್ರಾಣ. ಇಲ್ಲಿಗೆ ನಾನು ನನ್ನ ಮಾತನ್ನು ವಿರಾಮ ಕೊಡ್ತೇನೆ. ಧನ್ಯವಾದಗಳು. ಸ್ವಾಮಿಗಳ ಅಭಿಮಾನಿಗಳು ಇಲ್ಲಿ ಇದ್ದಾರೆ. ಅದರಲ್ಲಿ ಒಬ್ಬರು ಅನ್ನ ವಸೀಲಿಯೇವ ಅಂತ ಒಬ್ಬರು ಬಂದಿದ್ದಾರೆ. ಅವರು ಸಹ ಆಯುರ್ವೇದ ಮೇಲೆ ರಷ್ಯಾ ದೇಶದಲ್ಲಿ ಸ್ವಾಮಿಗಳದು ಮತ್ತು ನಮ್ಮ ಸಂಸ್ಥೆಯದು ಒಂದು ಜೊತೆಗೆ ಅನುಸಂಧಾನಗಳು ಮಾಡಿಕೊಂಡಿದ್ದಾರೆ. ಸೊ ಈಗ ಬಹುಶಃ ಅವರು ಅದಾದಮೇಲೆ ಏನು ಸನಾಚಾರ ಹೇಳಿದರು, ಸ್ವಲ್ಪ ವಿಷಯ ಹೇಳಿಬಿಡ್ಬೇಕಂತೆ ನಾನು ಅದಕ್ಕೋಸ್ಕರ ಹೇಳಿದ್ದೇನೆ. ಇಲ್ಲಿ ನನ್ನ ಮಾತನ್ನು ವಿರಾಮ ಕೊಡ್ತೇನೆ. ಜಯ ಧನ್ವಂತರಿ. ಓಂ ಶ್ರೀ ಕೃಷ್ಣಾಯ ನಮಃ.